ಆತ್ಮೀಯರೇ, ನನ್ನ ಹೆಸರು ಎಸ್ ಎನ್ ಪಾಟೀಲ್. ನಾನು MPS ಕುಣಿಕಿ ಶಾಲೆಯಲ್ಲಿ CPT ಕನ್ನಡ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಮಕ್ಕಳೇ, ಇವತ್ತು ನಾವು ವಚನಗಳು ಅನ್ನುವಂಥದ್ದನ್ನ ನೋಡೋಣ. ವಚನಗಳಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ಎರಡು ಪ್ರಕಾರಗಳು ಬರ್ತಾವು, ಏಕವಚನ, ಬಹುವಚನ. ಒಂದಿಷ್ಟು ಶಬ್ದಗಳನ್ನ ನಾನು ಹೇಳ್ತೇನೆ, ನೀವು ಏನ್ ಮಾಡ್ಬೇಕಂದ್ರೆ ಬಹುವಚನ ರೂಪವನ್ನು ಹೇಳ್ಬೇಕು. ರಾಜಪದದ ಬಹುವಚನ ರೂಪ ಏನಾಗ್ತದೆ? ಜೋರಾಗಿ ಹೇಳು. ರಾಜರು. ಗುಡ್. ಹೇಳೋಣ ನೀನು. ಅಪ್ಪ ಪದದ ಬಹುವಚನ ರೂಪ ಏನಾಗ್ತದ? ವೆರಿ ಗುಡ್. ಏನಾಗ್ತದೆ? ಅಪ್ಪಂದಿರು. ನೆಕ್ಸ್ಟ್ ನೀನ್ ಹೇಳೋಣ. ಅತ್ತೆ ಪದದ ಬಹುವಚನ ರೂಪ ಏನಾಗ್ತದ? ಅತ್ತೆಯಂದಿರು. ವೆರಿ ಗುಡ್. ಅತ್ತೆಯಂದಿರು. ನೀನ್ ಹೇಳೋಣ ಅಕ್ಷತ. ಮರ ಪದದ ಬಹುವಚನ ರೂಪ. ವೆರಿ ಗುಡ್. ಜೋರ ಹೇಳು. ಮರಗಳು. ಏನಾಗ್ತದೆ? ಮರಗಳು. ಅರಸ ಪದದ ಬಹುವಚನ ರೂಪ ಹೇಳು. ಅರಸರು. ಅರಸಗಳು ಅಲ್ಲ, ಅರಸರು. ನೆಕ್ಸ್ಟ್ ಪುಸ್ತಕ ಪದದ ಬಹುವಚನ ರೂಪ ಏನಾಗ್ತಾರೆ? ಹೇಳ್ತೀವಿ. ಪುಸ್ತಕಗಳು. ಪುಸ್ತಕಗಳು. ಆನಂತರ ನೆಕ್ಸ್ಟ್ ಕೊನೆಯ ಪದ ಯಾವುದು? ಆಟಗಾರ. ಯಾವ್ದು ಹೇಳ್ರಿ? ಯಾರಾಗ್ತಾರೆ? ವಿಜಯಲಕ್ಷ್ಮಿ ಹೇಳ್ತಾರೆ. ಆಟಗಾರರು. ವೆರಿ ಗುಡ್. ಇವಕ್ಕೆ ಏನಂತಾರೆ? ಏಕವಚನ ಮತ್ತು ಬಹುವಚನ ಅಂತ ಹೇಳಿ ಕರೀತಾರೆ. ಏಕವಚನ ಅಂದ್ರೆ ಒಂದೇ ಇರ್ತದ, ಬಹುವಚನ ಅಂದ್ರೆ ಒಂದಕ್ಕಿಂತ ಹೆಚ್ಚು.